ಯಾಂಕರ್ ಸುಷ್ಮಾ ಅವರು ಅಲ್ಲಿ ಬಂದಿರ್ತಕ್ಕಂತಹ ಆಡಿಯನ್ಸ್ಗೆ ಕೇಳ್ತಾರೆ, ನಿಮ್ಗೆ ಯಾರಿಗೆಲ್ಲ ಗಿಲ್ಲಿ ಅಂತ ಹುಡುಗ ಬೇಕು ಕೈ ಎತ್ತಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಹುಳಿಯಾರದಲ್ಲಿ ಸೀರಿಯಲ್ ಸಂತೆ ಅನ್ನೋ ಕಾರ್ಯಕ್ರಮ ನಡೀತು. ಈ ಸೀರಿಯಲ್ ಸಂತೆ ಕಾರ್ಯಕ್ರಮಕ್ಕೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅವರು ಹೋಗಿದ್ರು. ಈ ಒಂದು ಪ್ರೋಮೋನ ಕಲರ್ಸ್ ಕನ್ನಡದವರು ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಈ ಸೀರಿಯಲ್ ಸಂತೆ ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಯಾಂಕರ್ ಸುಷ್ಮಾ ಅವರು ಅಲ್ಲಿ ಬಂದಿರ್ತಕ್ಕಂತಹ ಆಡಿಯನ್ಸ್ಗೆ ಕೇಳ್ತಾರೆ, ನಿಮ್ಗೆ ಯಾರಿಗೆಲ್ಲ ಗಿಲ್ಲಿ ಅಂತ ಹುಡುಗ ಬೇಕು ಕೈ ಎತ್ತಿ ಅಂತ ಹೇಳ್ತಾರೆ. ಆಗ ಒಬ್ಬಣ್ಣ ಕೈ ಎತ್ತಿ ಬಿಡ್ತಾನೆ. ಗಿಲ್ಲಿ ಅವ್ರು ನೋಡ್ಬಿಟ್ಟು, ಅಣ್ಣ ನೀನ್ ಯಾಕಣ್ಣ ಕೈ ಎತ್ತಿದ್ಯಾ, ನೀನ್ ಯಾಕಣ್ಣ ಕೈ ಎತ್ತಿದ್ಯಾ ಅಂತ ಗಿಲ್ಲಿ ಅವರು ಹೇಳ್ತಾರೆ. ಆ ಒಂದು ಸನ್ನಿವೇಶ ನೋಡಿ ಎಲ್ರು ಗೊಳ್ಳಂತ ನಗ್ಬಿಡ್ತಾರೆ. ಅದು ಒಂಥರ ಮಸ್ತ್ ಕಾಮಿಡಿ ಅನಿಸ್ತಾ ಇತ್ತು. ಅದಾದ್ಮೇಲೆ ಗಿಲ್ಲಿ ಅವರು ಮೈಕಲ್ಲಿ ಒಬ್ಬ ಹುಡುಗಿಗೆ ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾರೆ. ಆ ಹುಡುಗಿ ನನ್ನ ಹೆಸರು ಛಾಯಾ ಅನ್ನುತ್ತೆ. ಓ, ಹಾಗಾದ್ರೆ ಈ ಎಪಿಸೋಡ್ ನಿಮ್ ಮನೆಯವ್ರು ನೋಡ್ತಾ ಇದ್ರೆ ನೀವ್ ಇಲ್ಲಿಂದಲೇ ಮಾಯಾ ಅಂತ ಬಿಡ್ತಾರೆ ಗಿಲ್ಲಿ ಅವರು. ಇದಾದ್ಮೇಲೆ ಮತ್ತೆ ಗಿಲ್ಲಿ ಅವರು ಇನ್ನೊಬ್ಬ ಹುಡುಗಿಗೆ ನಿನ್ನ ಹೆಸರು ಏನಮ್ಮ ಅಂತ ಕೇಳ್ತಾರೆ. ಆಗ ಆ ಹುಡುಗಿ ನನ್ನ ಹೆಸರು ಸ್ನೇಹ ಅಂತ ಹೇಳುತ್ತೆ. ಹಾಗಾದ್ರೆ ನಮ್ಮಿಬ್ಬರ ಸ್ನೇಹ ಯಾಕೆ ಇಲ್ಲಿಂದಲೇ ಸ್ಟಾರ್ಟ್ ಆಗ್ಬಾರ್ದು ಅಂತ ಗಿಲ್ಲಿ ಅವರು ಹಂಗೆ ಒಂದು ಕಾಲು ಎಳಿತಾರೆ ಆ ಸ್ನೇಹನ ಹುಡುಗಿಗೆ. ಇಷ್ಟೆಲ್ಲ ನಡೀತಾ ಇರುತ್ತೆ. ಆಗ ಮತ್ತೆ ಆಂಕರ್ ಸುಷ್ಮಾ ಅವರು ಗಿಲ್ಲಿ ಅವರಿಗೆ ಕೇಳ್ತಾರೆ, ಗಿಲ್ಲಿ ರಿಯಲ್ ಆಗಿ ನಿನಗೆ ಎಂತ ಹುಡುಗಿ ಬೇಕು ಅಂತ ಕೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲಾ ಆಡಿಯನ್ಸು ಕಾವ್ಯ 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 ಅಂತ ಚೀರ್ತಾ ಇರ್ತಾರೆ. ಸ್ಕ್ರೀನ್ ಮೇಲೆ ಕಾವ್ಯ ಅವ್ರ ಫೋಟೋ ಬರ್ತಾ ಇರುತ್ತೆ. ಅದನ್ನ ನೋಡಿ ಗಿಲ್ಲಿ ಅವರು, ನೋಡಿ ನೀವೆಲ್ಲ ಯಾವ ಹುಡುಗಿ ಹೆಸರು ಹೇಳ್ತಾ ಇದಾರೋ ಅವರು ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಸಿಗ್ತಾರೆ, ಇಲ್ಲ ಅಂದ್ರೆ ಸಿಗಲ್ಲ ಅಂತ ಗಿಲ್ಲಿ ಅವರು ಅಲ್ಲೇ ಸ್ಟ್ರೈಟ್ ಆಗಿ ಒಂದು ಆನ್ಸರ್ ಹೇಳ್ತಾರೆ. ನೋಡಿ, ಈ ಒಂದು ಸೀರಿಯಲ್ ಸಂತೆ ಕಾರ್ಯಕ್ರಮ ಹುಳಿಯಾರದಲ್ಲಿ ನಡೀತಾ ಇರೋದ್ರಿಂದ ಹುಳಿಯಾರದ ಜನತೆಗೆ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಅಲ್ಲಿ ನಡೆದಿರ್ತಕ್ಕಂತಹ ಜನತೆನೆಲ್ಲ ನೋಡ್ತಿದ್ರೆ ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ರು. ಅವರು ಮನೆಯಲ್ಲಿರೋ ಎಲ್ಲಾ ಟೆನ್ಷನ್ ಬಿಟ್ಬಿಟ್ಟು ಗಿಲ್ಲಿಯವ್ರು ಬಂದಿದ್ದಾರೆ, ಗಿಲ್ಲಿಯವ್ರ ಮಾತುಗಳು ಕೇಳಬೇಕು ಅಂತ ಹೇಳಿ ಬಂದು ಕೂತ್ಕೊಂಡು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಅದು ಗಿಲ್ಲಿಯವರ ಮೇಲೆ ಇಟ್ಟಿರೋ ಅಭಿಮಾನ, ಹಾಗೆ ಗಿಲ್ಲಿಯವ್ರಿಗೂ ಅವ್ರ ಮೇಲೆ ಇರ್ತಕ್ಕಂತಹ ಒಂದು ಅಭಿಮಾನ. ನೋಡಿ, ನಾನು ಸುಮಾರು ಕಡೆ ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋದಲ್ಲೆಲ್ಲ ಸುಮಾರು ಜನ ಹೇಳ್ತಾ ಇದ್ರು, ನಮಗೆ ಅಪ್ಪ ಗಿಲ್ಲಿ ಆಟ ನೋಡ್ತಾ ಇದ್ರೆ ನಮ್ಗೆ ಟೆನ್ಷನ್ BP ಎಲ್ಲಾ ಕಡಿಮೆ ಆಗ್ಬಿಡ್ತದಪ್ಪ, ಅದಕ್ಕೆ ನಾವು ಪ್ರತಿದಿನ ಬಿಗ್ ಬಾಸ್ ನೋಡಿದ್ವಿ. ಎಸ್ಪೆಷಲಿ ಗಿಲ್ಲಿಯವ್ರ ಕಂಡ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ಅವರೊಂದು ಮಾತುಗಳು ಕೇಳಿ ನಾವು ಎಷ್ಟೋ ರಿಲ್ಯಾಕ್ಸ್ ಆಗಿದ್ದೀವಿ ಅಂತ ಹೇಳಿದ್ದು ಉಂಟು. ನನಗೂ ರಿವ್ಯೂ ಹೋದಾಗೆಲ್ಲ ಅನಿಸ್ತು, ನೋಡು ಗಿಲ್ಲಿ ಅವರು ಎಲ್ರಿಗೂ ಒಂಥರ ಯಾವ ತರ ಔಷಧಿ ಕೊಟ್ಬಿಟ್ಟಿದಾರೆ ಅಂದ್ರೆ, ಈ ಒಂದು ಕಾಮಿಡಿಯಲ್ಲೂ ಕೂಡ ಒಂದು BP ಶುಗರ್ನ ಕಡಿಮೆ ಮಾಡುವಂತ ಔಷಧಿ ಕೊಟ್ಟಿದ್ದಾರೆ. ಹಾಗೆ ಸುಮಾರು ಜನ ಹೇಳ್ತಾ ಇದ್ರು, ಬಿಗ್ ಬಾಸ್ ಇಷ್ಟು ಬೇಗ ಮುಗ್ದೋಗುತ್ತೆ, ಮತ್ತೆ ಗಿಲ್ಲಿನ ನಾವು ನೋಡಕ್ ಆಗಲ್ಲ, ಗಿಲ್ಲಿ ಮಾತು ಕೇಳಕ್ ಆಗಲ್ಲ, ನಾವು ಅದು ಮುಗ್ದೋದ್ರು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಮತ್ತೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ, ಯಾಕಂದ್ರೆ ಗಿಲ್ಲಿಗೋಸ್ಕರ ನೋಡ್ತೀವಿ ಅಂತ ಹೇಳಿದ್ದು ಉಂಟು ಕಣ್ರಿ. ನೋಡಿ, ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಗಿಲ್ಲಿ ಮೇಲೆ ಅಂದ್ರೆ ನಮ್ಮ ಕರ್ನಾಟಕದ ಜನತೆ. ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನಮ್ಮ ಗಿಲ್ಲಿ ನಟವ್ರ ಮೇಲೆ ಇರ್ಲಿ, ಅವ್ರು ಇನ್ನೂ ಉತ್ತುಂಗಕ್ಕೆ ಬೆಳಿಲಿ. ಅವ್ರು ಎಷ್ಟೇ ಬೆಳೆದ್ರು ಬದ್ಲಾಗಲ್ಲ ಅಂತ ನಾನು ಸುಮಾರು ಸರಿ ಹೇಳಿದ್ದೀನಿ. ಅವ್ರು ಬದ್ಲಾಗಲ್ಲ, ತುಂಬಾ ಸರಳ ವ್ಯಕ್ತಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬೇಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕನೆಕ್ಟ್ ಆಗ್ತಾರೆ ಅಂತ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗಿಲ್ಲಿ ನಟವ್ರ ಮೇಲೆ ಇರ್ಲಿ ಅಂತ ಕೇಳ್ಕತ್ತ, ನಾಳೆ ನೀವೆಲ್ರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೀರಿಯಲ್ ಸಂತೆ ಕಾರ್ಯಕ್ರಮವನ್ನು ನೋಡ್ತೀರಿ ತಾನೆ?
ಗಿಲ್ಲಿಯವರ ಮಾತುಗಳನ್ನ ಕೇಳಿ ಎಂಜಾಯ್ ಮಾಡ್ತೀರಿ ತಾನೇ ಅಂತ ಹೇಳ್ತಾ ಈ ಒಂದು ಚುಟುಕು ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಗಿಲ್ಲಿ ನಟ ಅವರ ಅಪ್ಡೇಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಹೇಳ್ತಾ ಜೈ ಪಳಾರ್ ಗಿಲ್ಲಿ, ಜೈ ಕರ್ನಾಟಕ, ಧನ್ಯವಾದಗಳು.